ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಇವತ್ತಿನ ದಿವಸ ಕರ್ತನ ವಾಕ್ಯ ಯಾವುದಂದರೆ, 3 ಪವಿತ್ರವುಳ್ಳ ಮನುಷ್ಯರು. ಯಾರು ಪವಿತ್ರ ಆತ್ಮರು ಅಂದರೆ ಯೋಬನು, ನೋಹನನು, ದಾನಿಯೇಲನು. ಈ 3 ಜನರ ವಿಷಯದಲ್ಲಿ ಹೇಳಲಾಗಿದ್ದೇನೆ. ಯೋಬನು ತುಂಬ ತಾಳ್ಮೆ ಉಳ್ಳವನು ಹಾಗೂ ಯಥಾರ್ಥವಂತನು, ನೀತಿವಂತನೂ ಆಗಿದ್ದಾನಂತೆ ಸ್ವತಃ ದೇವರೇ ಹೇಳ್ತೇನೆ. ಆ ವಾಕ್ಯ ಇಲ್ಲಿದೆ ಅಂದರೆ ಯೋಬ 1ನೇ ಅಧ್ಯಾಯ 26ರಲ್ಲಿದೆ. ಆಗ ಯೆಹೋವನು ತನ್ನ ದಾಸನಾದ ಯೋಬನನ್ನು ಮೇಲೆ ಗಮನವಿಟ್ಟಿಯ ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸಿ ನಿರ್ದೋಷಿಯಾಗಿ ಯಥಾರ್ಥ ಚಿತ್ತನಾಗಿ ನಡೆದಿದ್ದಾನೆ. ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕೋದಿಲ್ಲ ಎಂದು ಸೈತಾನನಿಗೆ ಹೇಳಿದನು. ನೋಡಿ, ಅವನು ಎಷ್ಟು ಭಾಗ್ಯವಂತನು ಅಂದರೆ ಅಷ್ಟು ರೀತಿ ಅವನು ನಡ್ಕೊತಾ ಇದ್ದಾನಂತೆ. ದೇವರು ಸ್ವತಃ ಆತನೇ ಸಾಕ್ಷಿ ಹೇಳ್ತಾನೆ. ಏನಂದರೆ ಅವನಂಥ ನೀತಿವಂತನು ಭೂಲೋಕದಲ್ಲಿ ಯಾರೂ ಇಲ್ಲ, ಆತನೊಬ್ಬನೇ ಅಂತೇಳಿ ಹೇಳ್ತಾನೆ. ಅದಕ್ಕಾಗಿ ನಾವು ಆತನೊಂದಿಗೆ ಅನುಸರಿಸಿ ಅವನು ಹೇಗೆ ಒಳ್ಳೆ ರೀತಿಯಲ್ಲಿ ಮಾರ್ಗದಲ್ಲಿ ನಡೆದಿನೋ ಆ ರೀತಿ ನಡೆಯೋಣ. ಯಾಕಂದರೆ ಆತನು ದೇವರು ಎಷ್ಟೋ ಆತನಿಗೆ ಸೈತಾನ್ ಮಾತು ಕೇಳಿ ಅದನ್ನು ಎಲ್ಲ ಪರೀಕ್ಷೆ ಮಾಡಿದರೂ ಕೂಡ ಆ ಪರೀಕ್ಷೆಯಲ್ಲಿ ಅವನು ಯಾವ ತೊಂದರೆ ಆಗದೆ ದೇವರಿಗೆ ದೂಷಿಸದೆ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ನಾವು ಅನುಭವಿಸ್ಬೇಕಂತ ತಾನೇ ಹೆಂಡ್ತಿಗೆ ಹೇಳ್ತಾನೆ. ಹಾಗೂ ತಾನು ಕೂಡ ಹೇಳ್ತಾನೆ, ದೇವರು ಕೊಟ್ಟಿದ್ದು ದೇವರೇ ತೆಗೆದುಕೊಂಡು ಹೋದ ಅಂಥೇಳಿ ಅವನ ಮನಸ್ಸಿಗೆ ನೆಮ್ಮದಿ ಹಾಕ್ಕೊಂಡು ಇದ್ದರೂ ಕೂಡ ತಿರುಗಿ ಆತನ ಮೈಯೆಲ್ಲ ಹುಣ್ಣುಗಳು ನೋವುಗಳು ಆದಾಗ ಮೈಯೆಲ್ಲ ಕೆರ್ಕೊಂಡಿದ್ದಾಗ ಅವನ ಹೆಂಡತಿ ಬಂದು ಮತ್ತೆ ಅಳಿಸಿ ಮಾತಾಡ್ತಾಳೆ, ಅಯ್ಯೋ ನೀನೇನು ದೇವ್ರು ಅಂತೀಯ, ನಿನಗೆ ಇಂಥ ಕಷ್ಟ ಬಂದರು ಅಂದ್ರೆ ಕಷ್ಟದಲ್ಲಿ ಸುಖದಲ್ಲಿ ದೇವರನ್ನು ನೆನೆಸುವನೇ ಭಕ್ತ, ನಿನಗೆ ಗೊತ್ತಿಲ್ಲ ಅಂಥೇಳಿ ಅವಳಿಗೆ ಹೇಳ್ತಾನೆ. ಅದರಲ್ಲಿ ಮತ್ತೆ ನನ್ನ ಫ್ರೆಂಡ್ಸ್ಗಳು ಕೂಡ ಬಂದು ವ್ಯಂಗ್ಯವಾಗಿ ಮಾತಾಡ್ತಾರೆ, ನೀನೇನೋ ತಪ್ಪು ಮಾಡಿದೆಯೋ ಅದಕ್ಕೆ ನಿನಗೆ ಇಂಥದ್ದು ಬಂದದ ಅಂತ. ಇಂಥ ಕಷ್ಟ ಸಮಯದಲ್ಲಿ ನಾವು ಹಿಂಗೆ ಮಾತಾಡಬಾರ್ದನ್ನೋ ಅವರು ಇಲ್ಲದೆ ಮಾತಾಡ್ತಿರುವಾಗ ಆತನು ಅವರೆಲ್ಲ ಹೋದ್ಮೇಲೆ ಪ್ರಾರ್ಥನೆ ಮಾಡ್ತಾನೆ ದೇವರಿಗೆ, ಸ್ವಾಮಿ ಅವ್ರು ಏನು ಮಾತಾಡ್ತಾರೋ ಅವರಿಗೆ ಅರಿಯೋದು, ಅವರನ್ನು ಕ್ಷಮಿಸ್ರಿ ಅಂತ ಹೇಳಿದ ತಕ್ಷಣ ದೇವರು ಇವನು ಇಷ್ಟಾದರೂ ಎಷ್ಟು ಕ್ಷಮಿಸೋ ಗುಣ ಇವನ ಹತ್ರ ಇದೆ ಅಂಥೇಳಿ ಮೊದಲಿದ್ದಂಥಕ್ಕಿಂತಲೂ 2ರಷ್ಟು ಪಟ್ಟು ಆಸ್ತಿ ಅಂತಸ್ತು ಹಾಗೂ ಮಕ್ಕಳೆಲ್ಲರೂ ಆತನಿಗೆ ದೇವರು ಕೊಡುತ್ತಾನೆ. ಹಾಗೆ ನೀತಿವಂತರನ್ನು ಈ ರೀತಿ ಪರಾಮರಿಸ್ತೇನೆ ಅಂತ ಹೇಳ್ತಾನೆ. ಅದೇ ರೀತಿಯಿಂದ ನೋಹನನು ಕೂಡ ಯೋಬ 1ನೇ ಅಧ್ಯಾಯ 10ರಲ್ಲಿ ಹೇಳ್ತದೆ, ನೀನು ಅವನಿಗೆ ಅವನ ಮನೆಗೆ ಎಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಲೂ ಬೇಲಿ ಹಾಕಿದೆಯಲ್ಲ, ಅವನ ಕೈ ಹಾಕಿದ ಕೆಲಸವನ್ನೆಲ್ಲ ಸಫಲಪಡಿಸಿದಿ, ಅವನ ಸಂಪತ್ತು ವೃದ್ಧಿ ಮಾಡಿದೆ ಅಂಥೇಳಿ ಹೇಳ್ತಾನೆ. ಅದೇ ರೀತಿಯಿಂದ ನೋಹನನು ಕೂಡ ನೀತಿವಂತನಾಗಿದ್ದರಿಂದಲೇ ಭೂಲೋಕವೆಲ್ಲ ನಾಶಪಡಿಸಿದರೂ ಆತನ ಕುಟುಂಬವನ್ನು ಆರಿಸಿಕೊಂಡು ಕರ್ತನಾದ ಯೇಸು ಕ್ರಿಸ್ತನ ಅವರಿಗೆ ಸುರಕ್ಷಿತವಾಗಿಟ್ಟು ನಾವೇನು ಮಾಡಿದ್ರಲ್ಲಿ ಸೇರಿಸಿ ಎಲ್ಲರನ್ನು ನಾಶ ಮಾಡಿದರೆ ಅವರನ್ನು ಉಳಿಸಿದನು ಆತನ ನೀತಿವಂತಿಕೆಯಿಂದಲೇ. ದಾನಿಯೇಲನು ಕೂಡ ಹಾಗೆಯೇ ಆತನ ನೀತಿವಂತಿಕೆಯಿಂದಲೇ ಆತನು ಎಲ್ಲ ದೇಶದ ಜನರಿಗೆ ಇವನಂತೆ ಮಾರ್ಗವಾಗಿ ನಡೀರಿ, ಯೇಸು ಕ್ರಿಸ್ತನ ನಂಬರಿ, ಯಾಕಂದರೆ ಅವನು ಸಿಂಹದ ಗವಿಯಲ್ಲಿ ಹಾಕಿದರೂ ಕೂಡ ಯಾವ ತೊಂದರೆ ಇಲ್ಲದೆ ದೇವರು ಅವರನ್ನು ಪಾರು ಮಾಡಿದ್ದಾನೆ. ಅದೇ ಜೀವವುಳ್ಳ ದೇವರು ಅಂತೇಳಿ ಹೇಳ್ತಾನೆ. ಅದೆಲ್ಲ ಇದೆ ಅಂದರೆ ದಾನಿಯೇಲ 6ನೇ ಅಧ್ಯಾಯ 26, ನಾನು ಆಳುವ ರಾಜರೆಲ್ಲರೂ ದಾನಿಯೇಲನ ದೇವರಿಗೆ ಭಯಪಟ್ಟು ಭಯಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸುತ್ತಾನೆ. ಆತನೇ ಜೀವಸ್ವರೂಪನಾದ ದೇವರು, ಆತನ ಆಳ್ವಿಕೆಯು ಶಾಶ್ವತವಾಗಿರುವುದು. ಆತನೇ ಜೀವಸ್ವರೂಪನಾದಂಥ ದೇವರು, ಆತನ ಆಳ್ವಿಕೆಯು ಯಾವಾಗಲೂ ಶಾಶ್ವತವಾಗಿರುವುದು. ಯಾಕಂದರೆ ಆತನ ಪರಾಕ್ರಮಿಯಾದ ತಂದೆ. ಅದಕ್ಕೆ ಈ 3 ಜನರು ಹೇಗೆ ದೇವರನ್ನು ಅನುಸರಿಸಿಕೊಂಡು ಯಾವಾಗಲೂ ದೇವರ ಹತ್ತಿರ ಅಂದರೆ ಆತನ ಪ್ರಾರ್ಥನೆಯಲ್ಲಿಯೂ ಹಾಗೆ ಯಥಾರ್ಥವಾಗಿಯೂ ದಯದಲ್ಲಿಯೂ ಎಲ್ಲರನ್ನು ಕ್ಷಮಿಸೋದಲ್ಲಿ ಇದ್ದರಿಂದ ದೇವರು ಅವರನ್ನು ಮೆಚ್ಚಿಕೊಂಡಿದ್ದಾರೆ. ಆ ರೀತಿ ನಾವುಗಳು ಕೂಡ ದೇವರಿಗೆ ಮೆಚ್ಚುಗೆಯಾಗಿ ನಡೆಸ್ಕೊಳ್ಬೇಕಂತ ಇವತ್ತಿನ ವಾಕ್ಯ ಆಗಿರ್ತದೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಪರಿಶುದ್ಧನೇ, ದೂತಗಳ ಒಡೆಯನೇ, ಸೇನಾಧೀಶ್ವರನೇ ಅಪ್ಪ, ಇವತ್ತಿನ ದಿನ 3 ವ್ಯಕ್ತಿಗಳು ಆತ್ಮಿಕರ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಅದರಂತೆ ನಾವು ಕೂಡ ನಡೆದು ನಿನಗೆ ಸಂತೋಷ ಕೊಡುವ ಮಕ್ಕಳಾಗಿ ಜೀವಿಸುವಂತೆ ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್. ಸಹೋದರರೇ, ಇವತ್ತಿನ ವಾಕ್ಯ ಕೇಳಿ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಎಂದು ವಿನಂತಿಸಿಕೊಳ್ಳುತ್ತೇನೆ.